ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಇತ್ತೀಚೆಗೆ ನಕಲಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ಲಿಂಕ್ ಸೃಷ್ಟಿಸಿ ಸೈಬರ್ ವಂಚನೆ ಹೆಚ್ಚಾಗುತ್ತಿದೆ. ಈ ಕುರಿತಾಗಿ ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಈ ಮಾಹಿತಿಯ ಕೃಪೆ ವಿಜಯವಾಣಿ ಪತ್ರಿಕೆ. ಸೈಬರ್ ಅಪರಾಧ ತಡೆಗೆ ಸರ್ಕಾರ, ಪೊಲೀಸರು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುತ್ತಿರುವ ಬೆನ್ನಲ್ಲೇ ಸೈಬರ್ ಕದಿಮರು ಸಹ ವಂಚನೆಗೆ ಹೊಸ ವರಸೆಯನ್ನು ಆರಂಭಿಸಿದ್ದು ತಮಗೆಲ್ಲ ತಿಳಿದಿರುವ ವಿಚಾರ. ಕೆನರಾ, ICICI ಸೇರಿ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳ ಹೆಸರಲ್ಲಿ ವಂಚನೆ ಎಸಗಲಾಗುತ್ತಿದ್ದು, ಅನಾಮಧೇಯ ಹಾಗೂ ಅನುಮಾನಾಸ್ಪದ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಿ ಮೊಬೈಲ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಡಿ ಎಂದು ಬ್ಯಾಂಕ್ಗಳು ಹಾಗೂ ಸೈಬರ್ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ವೇಳೆ ಮೋಸ ಹೋಗಿದ್ದರೆ ಕೂಡಲೇ ಸೈಬರ್ ಪೋರ್ಟಲ್ ಅಥವಾ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವಂತೆ ಸಲಹೆ ಕೂಡ ನೀಡಿದ್ದಾರೆ. ತಮಗೆ ಗೊತ್ತಿರಲಿ, ರಾಷ್ಟ್ರೀಯ ಅಪರಾಧ ದಾಖಲಾತಿ ವಿಭಾಗದ NCRB ರಿಪೋರ್ಟ್ ಪ್ರಕಾರ 2023ರಲ್ಲಿ ದೇಶದಲ್ಲಿ ಸೈಬರ್ ಅಪರಾಧ 24% ಹೆಚ್ಚಾಗಿದ್ದು, ಸೈಬರ್ ಕ್ರೈಮ್ನಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಸೈಬರ್ ಕ್ರೈಮ್ಗಳು ಹೇಗೆಲ್ಲ ವಂಚನೆ ಮಾಡುತ್ತಾರೆ ಎಂಬುದನ್ನು ತಿಳಿಸುವುದಾದರೆ, ಪ್ರತಿಷ್ಠಿತ ಬ್ಯಾಂಕ್ಗಳ ಲೋಗೋ ಸೃಷ್ಟಿಸಿ ಬ್ಯಾಂಕಿಂಗ್ ಅಪ್ಲಿಕೇಶನ್ ಸೃಷ್ಟಿ ಮಾಡಿ ಕಸ್ಟಮರ್ ಸರ್ವಿಸ್ ಪಾಯಿಂಟ್ ಎಂಬ ನಕಲಿ ಆ್ಯಪ್ಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇವುಗಳನ್ನು ತಮ್ಮ ವಾಟ್ಸಪ್, ಟೆಲಿಗ್ರಾಮ್ ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆ ಮಾಡಿಕೊಂಡು ಆ ಮುಖಾಂತರ ನಕಲಿ ಆ್ಯಪ್ ಫೈಲ್ಗಳನ್ನು ತಮಗೆ ಕಳುಹಿಸುತ್ತಾರೆ. ನಿಮ್ಮ ಮೊಬೈಲ್ನಲ್ಲಿ ಏನಾದರೂ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಆದರೆ ನಂತರ ತಾವು ಆಧಾರ್ KYC, ಪ್ಯಾನ್ ಕಾರ್ಡ್ ವಿವರ, ನಂಬರ್ ಅಪ್ಡೇಟ್ ಏನಾದರೂ ಮಾಡಿದ್ದಾದಲ್ಲಿ, ಜೊತೆಗೆ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತಿದ್ದಂತೆ ತಮ್ಮ ಖಾತೆಯ ವಿವರ ಆ ವಂಚಕರಿಗೆ ಹೋಗುತ್ತೆ. ನಂತರ ಅವರು ನೇರವಾಗಿ ತಮ್ಮ ಖಾತೆಯಲ್ಲಿನ ಹಣವನ್ನು ತಮ್ಮ ಖಾತೆಗೆ ವರ್ಗಾವಣೆ ಮಾಡಿಕೊಳ್ತಾರೆ. ಒಂದು ವೇಳೆ ತಾವು ಈಗೇನಾದರೂ ಇಂತಹ ಅಪ್ಲಿಕೇಶನ್ಗಳನ್ನು ತಮ್ಮ ಒಂದು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡಿದ್ದರೆ, ಅಥವಾ ತಮ್ಮ ಮೊಬೈಲ್ನಿಂದ ವಂಚಕರಿಗೆ ತಮ್ಮ ನಂಬರ್ ಫಾರ್ವರ್ಡ್ ಆಗಿದೆಯೇ ಎಂಬುದನ್ನು ತಿಳಿಯಲು ಇಲ್ಲಿ ಮುಖ್ಯವಾಗಿ ತಮ್ಮ ಮೊಬೈಲ್ನಲ್ಲಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಡೈಲಲ್ಲಿ *67# ಅಂತ ಟೈಪ್ ಮಾಡಿ ಕಾಲಿಂಗ್ಗೆ ಕೊಡಿ. MMI ಕೋಡ್ ಸ್ಟಾರ್ಟೆಡ್ ಆಗುತ್ತೆ. ಸೊ ತಮಗೆ ಒಂದು ಮೆಸೇಜ್ ಬರುತ್ತೆ, ನೋಡ್ಬೋದು ಇಲ್ಲಿ, ವೈರಸ್ ಇರುವ ಬ್ಯಾಂಕಿಂಗ್ ಅಪ್ಲಿಕೇಶನ್ ಲಿಂಕ್ ಡೌನ್ಲೋಡ್ ಮಾಡಿಸಿ ಹ್ಯಾಕ್ ಮಾಡುವಂಥ ಸೈಬರ್ ಕದಿಮರು ತಮ್ಮ ಮೊಬೈಲ್ ನಂಬರ್ ಕನ್ನ ಹಾಕ್ತಾ ಇದ್ದು, ಆದ್ದರಿಂದ ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆಲ್ಲ ಫಾರ್ವರ್ಡ್ ಆಗಿದೆ ಎಂದು ತಿಳ್ಕೊಳ್ಳೋಕ್ಕೆ ಈ ರೀತಿ ತಾವು *67# ಡೈಲ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಫಾರ್ವರ್ಡಿಂಗ್ ಅಂತ ಇರಬಾರ್ದು, ಫಾರ್ವರ್ಡೆಡ್ ಅಂತ ಇರಬಾರ್ದು. ಏನಿರಬೇಕಂದ್ರೆ ನಾಟ್ ಫಾರ್ವರ್ಡೆಡ್ ಅಂತ ಇರಬೇಕು. ಒಂದು ವೇಳೆ ಇಲ್ಲಿ ಫಾರ್ವರ್ಡೆಡ್ ಅಂತ ಇತ್ತು ಅಂದರೆ ತಾವು ಏನು ಮಾಡಬೇಕಾಗತ್ತೆ ಅಂದರೆ, ನಂತರದಲ್ಲಿ ತಾವು ಡೈಲಲ್ಲಿ *002# ಡೈಲ್ ಮಾಡಿ. ಸೊ ನೋಡ್ಬೋದು, ತಮ್ಮ ಒಂದು ರಿಕ್ವೆಸ್ಟ್ ಏನಾದರೂ ತಮ್ಮ ಮೊಬೈಲ್ ನಂಬರು ಬೇರೆಯವರಿಗೆ ಫಾರ್ವರ್ಡೆಡ್ ಆಗಿದ್ದರೆ ಆವಾಗ ಆಟೋಮೆಟಿಕ್ಲಿಯಾಗಿ ಏನಾಗುತ್ತೆ, ಕಾಲ್ ಫಾರ್ವರ್ಡಿಂಗ್ ಆಲ್ ಸರ್ವಿಸ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಆಗ್ತವೆ. ಒಂದು ವೇಳೆ ತಾವು ಸೈಬರ್ ಅಪರಾಧಕ್ಕೆ ತುತ್ತಾಗಿರುವುದು ಗೊತ್ತಾದ ತಕ್ಷಣ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ NCRP ಸಹಾಯವಾಣಿ ಸಂಖ್ಯೆ 1930ಗೆ ಕರೆ ಮಾಡಿ, 1930ಗೆ ಕರೆ ಮಾಡಿ ತಾವು ಏನು ಮಾಡ್ಬೋದು, 1930ಗೆ ಕರೆ ಮಾಡಿ ತಮ್ಮ ಒಂದು ದೂರನ್ನು ದಾಖಲಿಸ್ಬೋದು. ಇದು ಉಚಿತವಾಗಿದೆ. ಹಾಗೆ ಸ್ಥಳೀಯ ಭಾಷೆಯಲ್ಲೇ ತಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ತಮ್ಮ ಒಂದು ಮುಂದೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳಬೇಕೆನ್ನುವುದನ್ನು ಕೂಡ ಆ ಸಹಾಯವಾಣಿ ಸಿಬ್ಬಂದಿ ತಮಗೆ ತಿಳಿಸ್ಕೊಡ್ತಾರೆ. ಇದಿಷ್ಟು ಇವತ್ತು ಸೈಬರ್ ಕ್ರೈಮ್ಗಳು ಹೆಚ್ಚಾದ ಕಾರಣ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.